ಸರ್ಕಾರಗಳನ್ನ ಆಯ್ಕೆ ಮಾಡೋದು ಜನಗಳನ್ನ ಸಮಸ್ಯೆಗಳ ನಿವಾರಣೆಗೋಸ್ಕರ, ಸಾರ್ವಜನಿಕರಿಗೋಸ್ಕರ ಅಂಡ್ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆ ಆಗ್ತಿದೆ, ಏನೆಲ್ಲ ಅನಾನುಕೂಲ ಆಗ್ತಿದೆ, ಏನು ಅನುಕೂಲ ಮಾಡಬೇಕು, ಏನು ಅವಶ್ಯಕತೆಗಳಿದೆ, ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು, ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸರ್ಕಾರ ಅನ್ನೋದನ್ನ ಆಯ್ಕೆ ಮಾಡ್ತೀವಿ. ಅವುಗಳು ಜನರ ಯೋಗಕ್ಷೇಮಕ್ಕೆ, ಅವರ ಆರ್ಥಿಕ ಸಬಲೀಕರಣಕ್ಕೆ ಪ್ರತಿಯೊಂದರಲ್ಲೂ ಒಳ್ಳೇದ್ ಮಾಡ್ತವೆ ಅನ್ನೋದಕ್ಕೋಸ್ಕರ ನಾವು ಸರ್ಕಾರಗಳನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ಆದ್ರೆ ನೋಡಿ, ಕೊನೆಗೂ ನಮ್ಮ DK ಶಿವಕುಮಾರ್ ಅವರು ಕೊನೆಗೂ ಬಿಡದಿ ಟೌನ್ಶಿಪ್ ಯೋಜನೆನ ಕೈ ಬಿಡ್ಲೇ ಇಲ್ಲ. 500 ಹೆಕ್ಟೇರ್ ಜಮೀನನ್ನ ಆಲ್ರೆಡಿ ತನ್ನ ವಶಕ್ಕೆ ಅಂದ್ರೆ ಸರ್ಕಾರದ ವಶಕ್ಕೆ ತಗೊಳ್ಕೊಳ್ಳೋಕೆ ಮುಂದಾಗಾಯ್ತು. ಯಾರೆಲ್ಲ ರೈತರು ಹೋರಾಟ ಮಾಡ್ತಿದ್ದಾರೆ ಅವ್ರ ಮೇಲೆ FIR ಹಾಕ ಕೂಡ ಶುರು ಮಾಡಾಯ್ತು. ಸೊ ಜನಗಳಿಗೆ ಏನು ಸಮಸ್ಯೆ ಇದೆ ನಿವಾರಣೆ ಮಾಡಕ್ ಬರ್ತಾ ಇಲ್ಲ. ಅವರು ಜನಗಳ ಸಮಸ್ಯೆಗಳಿಗೆ ಕಾರಣಕರ್ತರಾಗಕ್ ಬರ್ತಿದ್ದಾರೆ. ಸಮಸ್ಯೆಗಳನ್ನ ಇನ್ನೂ ಸೃಷ್ಟಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಜನಗಳನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಳ್ಬಹುದು ಅನ್ನೋದನ್ನ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಏನು ಬೇಕೋ ತಮ್ಮ ಅಗತ್ಯತೆಗಳಿಗೆ ತಮ್ಮ ಅಧಿಕಾರ ದುರುಪಯೋಗವನ್ನ ಹೇಗೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಾವು ಇದ್ರಲ್ಲಿ ನೋಡ್ಬೋದು.